ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನಿಲ್ಲಿ ಅಮ್ಮ ಬಂದಿದ್ರು ಊರಿಗೆ ಹೋಗೋಣ ಅಂತ ಹೇಳಿ, ಸೊ ಅವರೊಂದು ಮನೆಗೆ ಹೋಗ್ಬೇಕಿತ್ತು ಅಂತ ಹೇಳಿದ್ರು. ಸೊ ಹಂಗಾಗಿ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ. ನಮ್ಮದದು ಹೊಸ ನಾಯಿ ಆಗಿರೋದ್ರಿಂದ ಅಮ್ಮ ಫಸ್ಟ್ ಟೈಮ್ ನೋಡ್ತಾ ಇರೋದು, ಏನಾದರೂ ಮಾಡಿಬಿಡುತ್ತೆ ಅಂತ ಹೇಳಿ ಹೆದರಿಕೆ ಅವರಿಗೆ. ಇನ್ನು ನಾವು ನಾಳೆ ಊರಿಗೆ ಹೋಗ್ಬೇಕಿತ್ತ ಅಂತ ಹೇಳಿ, ಸೊ ಇಲ್ಲೊಂದು ಮನೆಗೆ ಹೋಗಿ ಬರೋಣ ಅಂತಂದ್ರೆ ನಾವು ಮೊದಲು ಬಾಡಿಗೆ ಇದ್ವಿ ಈ ಮನೆಗೆ, ಸೊ ಹಾಗಾಗಿ ಹೋಗಿ ಬರೋಣ ಅಂತ ಹೇಳಿ ರೆಡಿ ಮಾಡಿಸ್ಕೊಂಡಿದ್ದೆ. ಈ ಶ್ರೀರಾಮಪ್ಪಾಜಿ ಬಂದ್ರೆ ಅಂತ ಹೇಳ್ತಾವು ಅಲ್ಲಿ ಕೂಪಲಿದ್ದ ಆರಾಧ್ಯ ನಾವು ಇಲ್ಲೇ ಹತ್ರದಲ್ಲಿ ಒಂದು ಮನೆ ಬಾಡಿಗೆ ಇತ್ತು, ಸೊ ಅಲ್ಲಿರುವಾಗ್ಲೇನೆ ಹುಟ್ಟಿದ್ಲು ಅವಳು. ಸೊ ಅದೆಲ್ಲ ನೆನಪಾಗ್ತಾ ಇತ್ತು, ಹಾಗೆ ಮಾಡ್ತಾ ಇದ್ದೆ ಹೀಗೆ ಮಾಡ್ತಾ ಇದ್ದೆ ಅಂತ ನಾವು ಹೇಳ್ತಾ ಇದ್ವಿ ಅವಳಿಗೆ. ಸುಧರ್ಮ ನೀನ್ ಚಾಯ್ ಕುಡಿತಾ ಇದ್ದೇವೆ, ಕಳ್ಸಕ್ಕ. ಇವಳ ಡೆಲಿವರಿ ಆದಮೇಲೆ ಒಂದು ತ್ರೀ ಮಂತ್ಸಲ್ಲೇ ಡಿಫ್ರೆನ್ಸಲ್ಲೇ 3 ಜನ ಮಕ್ಕಳು ಹುಟ್ಟಿದ್ದಾರೆ. ಸುಧರ್ಮ ಆದಮೇಲೆ ಇವಳಾದ್ಮೇಲೆ ಇನ್ನೊಬ್ನು. ಸೊ ಒಟ್ಟೊಟ್ಟಿಗೆ ಒಂದು ತ್ರೀ ಮಂತ್ಸ್ ಡಿಫ್ರೆನ್ಸ್ ಇದೆ ಅವರಿಗೆ. ಇದು ಅಜ್ಜ ತೀರೋಗಿದ್ರು ಅಲ್ಲಿ ನಾವಿರೋ ಮನೆ ಬಾಡಿಗೆ. ಅವರು ಇದು ಯಕ್ಷಗಾನದ ಕಲಾವಿದರು. ಸೊ ಹಾಗಾಗಿ ಅಮ್ಮ ಯಾವಾಗ ಬಂದಾಗನೂ ಅವ್ರ ಮನೆ ಕೆಳಗಡೆ ಹೋಗ್ತಾ ಇದ್ವಿ. ಅಮ್ಮನ ಕಂಡ್ರೆ ಆಗಲಿ ಯಾರನ್ನ ಕಂಡ್ರೆ ಆಗಲಿ ಮಕ್ಕಳಂದ್ರೂ ತುಂಬ ಇಷ್ಟ ಅವ್ರಿಗೆ. ಸೊ ನನ್ನ ಮಕ್ಕಳು ಜಾಸ್ತಿ ಅಲ್ಲೇ ಇರ್ತಾ ಇದ್ರು ಅವ್ರ ಮನೆಯಲ್ಲೇ. ಹಾಗೆ ನಾವು ತೀರ್ಕೊಂಡಿರೋವಾಗ ಒಂದ್ಸತಿ ಹೋಗಿದ್ವಿ, ಬಟ್ ಅಮ್ಮನಿಗೆ ಬರೋಕ್ಕಾಗಿರಲಿಲ್ಲ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಅವರ ಪಾತ್ರಗಳನ್ನ ನೋಡ್ತಾ ಇದ್ರೆ ಎಲ್ಲ ಒಂಥರ ಮೈ ರೋಮಾಂಚನ ಆಗುತ್ತೆ, ಅಷ್ಟು ಚೆನ್ನಾಗಿ ಮೇಕಪ್ ಮಾಡ್ತಾ ಇದ್ರು. ಹಾಗೆ ನಾನು ಅವರ ಹಳೇದೆಲ್ಲ ಏನು ಯಕ್ಷಗಾನದ ವಿಡಿಯೋಸ್ ಇದೆಲ್ಲ, ಸೊ ಅದನ್ನು ನೋಡುವಾಗಲೂ ಅಷ್ಟೇ ತುಂಬ ಖುಷಿ ಆಗುತ್ತೆ. ಇದೆಲ್ಲ ಅವ್ರಿಗೆ ಬಂದಿರೋಂಥ ಪ್ರಶಸ್ತಿಗಳು. ನಾವಲ್ಲಿ ಬಾಡಿಗೆಯಲ್ಲಿರುವಾಗ ಅಜ್ಜ ಕರೆದು ಹೇಳ್ತಾ ಇದ್ರು ನನ್ನ ಹಸ್ಬೆಂಡ್ಗೆ, ತುಂಬ ನೀಟಾಗಿ ಮಾಡ್ತೀನಿ ಕೆಲಸ ಹೇಳಿದರೆ, ಸೊ ಹಂಗಾಗಿ ಮಾಡಿಕೊಡು ಅಂತ ಹೇಳಿ ಒಂದು 2-3 ಸತಿ ಅವ್ರ ಹತ್ರ ಮಾಡಿಸ್ಕೊಂಡಿದ್ರು. ಸೊ ಅವರಿಗೆ ತುಂಬ ಖುಷಿ ಆಗ್ತಾಯಿತ್ತು ಮಾಡಿಸ್ಕೊಡುವಾಗಲೆಲ್ಲ. ಹಾಗೆ ನಾವೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳಿ, ಸೊ ಎಲ್ರಿಗೂ ಒಟ್ಟಿಗೆ ಊಟಕ್ಕೆ ಬಡಿಸಿದ್ರು. ಹಾಗೆ ಊಟ ಮಾಡಿಕೊಂಡು ನೈಟ್ ಲೇಟ್ ಆಯಿತು ಮನೆಗೆ ಬರುವಾಗ. ಸೊ ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ಎಲ್ಲ ನಾವು ಚಕ್ಲಿ ಹಿಟ್ಟು ಮಾಡಿಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ರು. ನಾನು ಮಾಡಬೇಕು ಅಂತ ಹೇಳಿ ತುಂಬ ದಿನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ, ಬಟ್ ಮಾಡೋಕ್ಕಾಗಿರಲಿಲ್ಲ. ನಾವು ಯಾವಾಗಲೂ ಅಕ್ಕಿ ಹಿಟ್ಟಲ್ಲೇ ಜಾಸ್ತಿ ಮಾಡೋದು. ಸೊ ಹಾಗಾಗಿ ಫಸ್ಟ್ ಅಕ್ಕಿ ಹಿಟ್ಟನ್ನು ಹುರಿದಿಟ್ಕೊಂಡು ಒಂದು ಸ್ವಲ್ಪ ಕಾಲು ಭಾಗಕ್ಕಿಂತಲೂ ಸ್ವಲ್ಪ ಒಂದು ಪುಟಾಣಿ ಹಿಟ್ಟನ್ನು ಹಾಕೋಬೇಕು. ಸೊ ಆಮೇಲೆ ಇಲ್ಲ ಅಮ್ಮ ಖಾರದ ಪುಡಿ, ಉಪ್ಪು, ಓಮಕಾಳು ಮತ್ತು ಎಳ್ಳನ್ನು ಹಾಕೊತಿದ್ದಾರೆ. ಅಷ್ಟನ್ನು ಹಾಕ್ಕೊಂಡು ಎಷ್ಟು ದಿನ ಬೇಕಾದ್ರೂ ಇಟ್ಕೊಂಡು ನಾವು ಮತ್ತೆ ಫ್ರೆಶ್ ಆಗಿ ಮಾಡ್ಕೋಬೋದು. ಆ ಪೌಡ್ರನ್ನ ಹಾಗೆ ಇಟ್ಕೋಬೇಕು, ಮತ್ತು ಬೇಕಂದಾಗೆಲ್ಲ ಕಲಿಸ್ಕೊಂಡು ನಾವು ಅದನ್ನು ಚಕ್ಲಿ ಮಾಡ್ಕೋಬೋದು. ನಮ್ಮ ಆತ್ರೇನಗಂತರೂ ಮರಳು ಹಿಡ್ದಾಗಿತ್ತು ಸೈಕಲ್ ಇಲ್ದೇ. ಅಂದರೆ ನಾನು ಎಕ್ಸಾಮ್ ಇತ್ತು ಅಂತ ಹೇಳಿ ಜಾಸ್ತಿ ಓಡಿಸೋಕೆ ಬಿಡ್ತಿರ್ಲಿಲ್ಲ. ಅದಕ್ಕೆ ಫುಲ್ ಆಟ ಅಂದರೆ ಆಟ, ನನ್ನ ಆಟನೇ ಆಡೋದು ಅಂತ ಹೇಳಿ ಆಟ ಆಡ್ತಾ ಇದ್ದ. ಹೋಗಲಿ ಬಿಡು ಅಂತ ಹೇಳಿ ರಜೆ ಎಲ್ಲ ಇನ್ನು ಯಾವುದೇ ಇದು ಕೊಟ್ಟಿರಲಿಲ್ಲ. ಹೋಮ್ವರ್ಕ್ ಕೊಟ್ಟಿದ್ದಾರೆ, ಬಟ್ ಮುಗಿಸ್ಕೊಂಡಿದ್ದಾನೆ ಊರಿಗೆ ಬರೋ ಟೈಮಲ್ಲಿ. ನಿಮಗಾದ್ರೆ ಏನೇನು ಬೇಕು ಹೇಳಿ? ನಿಮಗಾದ್ರೆ ಏನೇನು ಬೇಕು? ಸಾಂಬಾರ, ಕಾಯಿ ಚಟ್ನಿ, ಖಾರ ಚಟ್ನಿ. ಮ್ಯಾಚ್ ಆಗತ್ತಿಲ್ಲ ಅದು. ನಿಮಗೆ ಮ್ಯಾಚ್ ಇಲ್ಲ, ನಮಗಲ್ಲ. ನಾನು ಇಡ್ಲಿ ಮಾಡಿದ್ದೆ, ಹಿಂದಿನ ದಿನ ಇಡ್ಲಿ ಉಳಿದಿತ್ತು ಒಂದು 4-5. ಸೊ ಅಮ್ಮ ಅದನ್ನೇ ತಿನ್ನೋಣ ಅಂತ ಹೇಳಿದ್ರು ಟಿಫನಿಗೆ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು ಅಕ್ಕಿದಾದ್ರೂ ಕೂಡ. ಅಮ್ಮನಿಗೆ ಅಂದರೆ ವೆದರ್ ವೈಸ್ ಅಲ್ಲಿ ಊಟ ಅಲ್ಲಿಗೆ ಸೆಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಸೈಡಲ್ಲಿ, ಅಮ್ಮನ ಮನೇಲಿ ಸೈಡಲ್ಲಿ ಏನಂದರೆ ಚಟ್ನಿ ಸಾಂಬಾರು ಅದೆಲ್ಲ ಇದ್ದರೆ ಇಡ್ಲಿ ಮಾತ್ರ ತಿನ್ನೋಕ್ಕಾಗುತ್ತೆ. ಬಟ್ ಈ ಥರ ಎಲ್ಲ ನಾವು ಕಾಂಬಿನೇಷನ್ ತಿನ್ನೋದು ಕಡಿಮೆ. ಬಟ್ ನಮ್ಮ ಒಂದು ಇದಕ್ಕೆಲ್ಲ ಅಲ್ಲಿ ಸೆಟ್ ಆಗುತ್ತೆ. ಸೊ ಅಮ್ಮ ಓಕೆ ಸೆಟ್ ಆಗುತ್ತೆ ಅಂತ ಹೇಳಿ ತಿಂದರು. ಅಜ್ಜಿ ಬಿಟ್ರೆ ನಮಗೆ ಸೈಕಲ ಎಲ್ಲಿನ ಅಂತ ಅಜ್ಜಿ ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮಗೆ ಸೈಕಲ್ ಅಲ್ಲ ಮಗಳ. ಅಜ್ಜಿ ಸೈಕಲ್ ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮಗೆ ಸೈಕಲ್ಲೇ ಇಲ್ಲ. ತುರಿಬೇಕು ನೀನು ನಿಲ್ಲಿಸ್ತೀಯ. ಹಾಂ ನೋಡಲ್ಲಿ ಆರಾಧ್ಯನ ನಮ್ಮ ಮನೇಲಿ ಬಂದರೆ ಅಮ್ಮನಿಗೆ ತುಂಬ ಬೋರ್ ಆಗೋದಂತರೂ ಖಂಡಿತ. ಸೊ ಹಾಗಾಗಿ ನಾನು ಮಲ್ಕೊಂಡಿದ್ದೆ. ಅಮ್ಮ ಬೇಜಾರಾಗ್ತಿತ್ತು ಅಂತ ಹೇಳಿ ಸೈಕಲ್ ಹಿಡ್ಕೊಂಡು ಸೈಕಲ್ ಆಟ ಆಡೋಕೆ ಹೋಗಿದ್ರು. ಮಕ್ಕಳೆಲ್ಲ ತಮಾಷೆ ಮಾಡ್ತಾಯಿದ್ರು, ಇನ್ನು ನಮಗೆ ಸೈಕಲ್ ಇಲ್ಲ, ಅಜ್ಜಿ ಸೈಕಲ್ ಹೊಡೆಯೋಕೆ ಸ್ಟಾರ್ಟ್ ಮಾಡಿದ್ರೆ ಅಂತ ಹೇಳಿ. ಸೊ
ಅಮ್ಮನಿಗೆ ತುಂಬ ಧೈರ್ಯ. ನಾನು ಧೈರ್ಯ ಕಲಿಬೇಕು ಅಂತ ಅಂದರೆ ನಾನು ನಮ್ಮಮ್ಮನ ನೋಡೇ ಕಲ್ತಿರೋದು ಧೈರ್ಯನ. ಏನೇ ಮಾಡೋದಾದ್ರೂ ನಮ್ಮಿಂದ ಆಗತ್ತೆ ಆಗೋದಿಲ್ಲ ಅನ್ನೋ ಒಂದು ಮಾತಿಲ್ಲ ಅನ್ನೋದೊಂದನ್ನು ನಾನು ತುಂಬ ಚೆನ್ನಾಗಿ ಕಲ್ತಿದ್ದೇನೆ ಅವರಿಂದ. ಸೊ ಹಾಗಾಗಿ ಮಕ್ಕಳಿಗೆ ಅಂದರೆ ಈಗಿನ ಕಾಲದಲ್ಲಿ ಅಜ್ಜ ಅಜ್ಜಿ ಜೊತೆ ಬೆರೆಯೋದು ತುಂಬ ಕಡಿಮೆ ಮೊಮ್ಮಕ್ಕಳೆಲ್ಲ. ಸೊ ಹಾಗಾಗಿ ಇವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಪ್ಪ ಅಮ್ಮ ಇಬ್ಬರು. ಅದು ನಂಗೆ ತುಂಬ ಖುಷಿ ಆಗುತ್ತೆ. ಹಾಗೆ ಅಮಾವಾಸ್ಯೆ ದಿನ ಅಲೋವೆರಾ ತಗೊಂಡು ಹೋದರೆ ಒಳ್ಳೇದಂತ ಹೇಳಿ ಸೊ ಅಮ್ಮ ಅಲೋವೆರಾ ಕಿತ್ಕೊಂಡ್ರು. ಚಿಕ್ಕ ಚಿಕ್ಕದು ಅಲೋವೆರಾ ಇತ್ತು. ಸೊ ಹಾಗಾಗಿ ತೊಗೊಳ್ತೀನಿ ಅಂತ ಹೇಳಿದ್ರು, ಅಲೋವೆರಾ ಕೊಟ್ಟೆ. ಹಾಗೆ ಆ ಹಾಮಸಿನೊಂದು ವೆಲ್ವೆಟ್ ಟೈಪಲ್ಲಿ ಎಲೆ ಬರುತ್ತಲ್ಲ, ಸೊ ಅದು ಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಅದನ್ನು ಒಂದೆರಡು ತೊಗೊಂಡೆ. ಅಕ್ಕನಿಗೆ ಬೇಕು ಅಂತ ಹೇಳಿದ್ಲು. ಹಾಗೆ ನಾನು ಇದೊಂದು ಸ್ವಲ್ಪ ಕೇರ್ ಮಾಡೋದು ಕಮ್ಮಿ ಆಗಿದೆ. ಮತ್ತು ಮೊನ್ನೆ ಎಲ್ಲ ಸ್ವಲ್ಪ ಗಿಡಕ್ಕೆಲ್ಲ ಮಣ್ಣು ಹಾಕಿದ್ದೀನಿ. ಈಗ ರಜೆ ಅಲ್ಲ, ಸೊ ಮತ್ತೆ ರಜೆ ಮುಗಿದ್ಮೇಲೆ ಹೋಗಿ ಸರಿ ಮಾಡೋಣ ಅಂತ ಹೇಳಿ ಎಲ್ಲ ಅಲ್ಲಲ್ಲಿಗೆ ಬಿಟ್ಟು ಬಂದಿದ್ದೀನಿ ಇವಾಗ. ಬೆಳಿಬೋದು ಅಲ್ಲಾಡಿ ಇಲ್ಲ ಅದು ಹಂಗೆ ಇರ್ಬೇಕು ಕೆಳಗೆ. ಮಣ್ಣೇನು ಬೇಡ ಅಲ್ಲ ನೋಡಿ ಫಿಶು ಟಾಮಿ ಟಾಟಾ ಟಾಮಿ. ನಾರ್ಮಲ್ ಆಗಿ ನಾವೆಲ್ಲಿಗೆ ಹೋಗ್ಬೇಕಂದ್ರೆ ಇಷ್ಟೊಂದು ಟಾಮಿ ಗಲಿಬಿಲಿ ಆಗೋದಿಲ್ಲ. ಯಾಕೋ ಅವನಿಗೆ ತುಂಬ ಇದಾಗ್ತಾ ಇತ್ತು. ನಂಗೆ ಗೊತ್ತಾಯ್ತು ಅನ್ಸುತ್ತೆ ಮೋಸ್ಟ್ಲಿ ಅವ್ನು ನಾವು ತುಂಬ ರೆಡಿ ಆಗೋದು, ಬಟ್ಟೆ ಎಲ್ಲ ಪ್ಯಾಕ್ ಮಾಡೋದೆಲ್ಲ ನೋಡಿ ನನಗೆ ಒಂಥರ ಬೇಜಾರಾಯಿತು. ಪಾಪ ನಾವು ಇದು ಫಸ್ಟ್ ಟೈಮ್ ಅವ್ನು ಬಂದಮೇಲೆ ಎಷ್ಟು ದಿನ ಹೊರಗಡೆ ಹೋಗ್ತಾ ಇರೋದು, ಹಾಗಾಗಿ ಬೇಜಾರಾಗ್ತಾ ಇತ್ತು ಅವ್ನು ನೋಡಿ. ಕೈ ಕೊಡು. ಏನ ಕೊಡ್ತದೆ ಅರದಿಂಗಿಲ್ಲ ಏನ ಕೊಡ್ತು ಟಾಟ ಒಪ್ಪದೆಂಗ ಬಾಯ್ ಅಯ್ಯೋ ಕುಡುಗೆಕ್ಕು ಚಂದಕ್ಕೆ ಆದ್ರೆ ತಂದದ್ದು ಕುಡುಗು ಚಂದ ನೋಡು ಫಸ್ಟು ಕುಡುಗಕ್ಕಮ್ಮ ಹಂಗಲ್ಲ. ನಮ್ಮದು ತೋಟದಲ್ಲಾಗಿರೋದ್ರಿಂದ ಮನೆ ನನಗೆ ಸ್ವಲ್ಪ ಭಯನೇ. ಇವಾಗ ಶೂಸ್ ಎಲ್ಲ ಹಾಕ್ಬೇಕಂತಂದ್ರೆ ಮಳೆಗಾಲ ಅಲ್ಲ, ಸೊ ಹಾಗಾಗಿ ಮಕ್ಳಿಗೆ ಹೇಳ್ತಾನೆ ಇರ್ತೀನಿ ಗಡಿಬಿಡಿಲಿ ಹಾಕೊಂಡು ಹೋಗ್ತಾರೆ ಅಂತ ಹೇಳಿ. ಇವಾಗ ನೀವು ವೀಡಿಯೋಸ್ ಅದು ಇದು ಎಲ್ಲ ಕೇಳಿ ಭಯ ಆಗುತ್ತೆ. ಹಾಗಾಗಿ ನನಗೆ ಹಾಕೋಕ್ಕೆ ಭಯ ಆಯಿತು. ಮತ್ತು ಒಳಗಡೆ ಇರುವಂಥ ಲೇಯರ್ನ ತೆಗೆದ್ಬಿಟ್ಟು ನೋಡು ಅಂತ ಹೇಳಿದೆ ಅವನಿಗೆ. ಸೊ ಅದನ್ನೆಲ್ಲ ನೋಡಿ ಕುಡುಗಿ ಹಾಕ್ಕೊಂಡು ಹೋಗೋಣ ಅಂತ ಹೇಳಿ. ಯಾರೇ ಆಗಲಿ ಈ ಥರ ಶೂಸ್ ಆಗಿರ್ಬೋದು, ಬೇರೆ ಥರ ಹಿಂಗೆ ಕವರ್ ಇರುವಂಥ ಸ್ಲಿಪ್ಪರ್ ಆಗಿರ್ಬೋದು ನೋಡ್ಕೊಂಡು ಹಾಕ್ಕೊಂಡ್ರೆ ಬೆಟರ್ ಅಂತ ಹೇಳಿ ಅವ್ರಿಗೆ ಮಕ್ಕಳಿಗೆ ಹೇಳ್ತಾ ಇದ್ದೆ ನಾನು. ಒಂದು ದಿನಕ್ಕೆ 2 ದಿನಕ್ಕೆ ಹೋಗಿ ಬರೋದಂದ್ರೂ ಹೆಣ್ಮಕ್ಳ ಅವಸ್ಥೆನೂ ಹೀಗೆ ಇರುತ್ತೆ. ಹಾಗೆ ತುಂಬ ದಿನ ಹೋಗ್ಬೇಕಂದ್ರೂ ಅವಸ್ಥೆ ಕೇಳಬೇಕು ಅಂತಲೇ ಇಲ್ಲ. ಫುಲ್ ಕ್ಲೀನ್ ಮಾಡಬೇಕಾಗತ್ತೆ ಅಂದರೆ ಫುಲ್ ಕ್ಲೀನ್ ಮಾಡಬೇಕಾಗತ್ತೆ. ಯಾಕಂದರೆ ಗಂಡ್ಮಕ್ಳು ಮಾಡ್ಕೊಳ್ಳೋದಿಲ್ಲ ಅಂತಂದರೆ ಮನೇಲಿ. ಸೊ ಎಲ್ಲನೂ ಕ್ಲೀನ್ ಮಾಡಿಟ್ಟು ಬರಬೇಕಾಗತ್ತೆ. ಮತ್ತೆ ಹೋದ ತಕ್ಷಣವೇ ನಮಗೆ ಸ್ಕೂಲ್ ಸ್ಟಾರ್ಟ್ ಆಗೋದ್ರಿಂದ ಮತ್ತೆ ಗಡಿಬಿಡಿ ಆಗೋದು ಬೇಡ ಅಂತ ಹೇಳಿ ಸೊ ಎಲ್ಲ ಕ್ಲೀನ್ ಮಾಡಿಟ್ಟೆ. ಹಾಗೆ ಬ್ಯಾಗ್ ಜಾಸ್ತಿ ಮಾಡ್ಕೊಡೋದು ಬೇಡ ಅಂತಂದ್ರೂ ಆಯಿತು. ಸೊ ಒಂದು 3-4 ಬ್ಯಾಗ್ ಆಯಿತು. ಎಲ್ಲ ಪ್ಯಾಕಿಂಗ್ ಮಾಡೋ ರೆಡಿ ಮಾಡಿ ಇಟ್ಕೊಂಡಿದ್ವಿ. ನಮ್ಮನ್ನು ಬಿಡೋಕ್ಕೆ ಪುತ್ತೂರವರೆಗೂ ವಿನೋದ ಬರ್ತೀನಿ ಅಂತ ಹೇಳ್ದ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಅವ್ನು ಬರದೇ ಇದ್ದರೆ ಇನ್ನು ರಿಕ್ಷಾದಲ್ಲಿ ಹೋಗಬೇಕಾಗಿತ್ತು. ಸೊ ಇನ್ನೂ ಬೇಗ ಹೋಗಬೇಕಿತ್ತು. ಅವ್ನು ಬಂದಿರೋ ಕಾರಣ ನಾವು ಎಕ್ಸಾಕ್ಟ್ ಟೈಮಿಗೆ ರೀಚ್ ಆದ್ವಿ ಅಲ್ಲಿಗೆ. ಒಬ್ಬನೇ ಅಮ್ಮ ತಗೊಂಡು ಬಂದಲ್ಲ ಆ ಬ್ಯಾಗಿನ ಮೇಲಿಂದ. ಮಕ್ಕಳಿಗೆ ಊರಿಗೆ ಹೋಗೋದು ಅಂದರೆ ಆಯಿತು, ಏನು ಕೆಲಸ ಇದ್ದರೂ ಹೇಳಿ ಮಾಡ್ತೇವೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಒಂದು ಸತಿ ಬಾಯಿ ಬಿಟ್ಟರೆ ಆಯಿತು ಎಷ್ಟು ಗಂಟೆಗೆ ಹೋಗೋದು ಅಂತ ಹೇಳಿ. ಆ ಟೈಮಿಂಗ್ ವೇಟ್ ಮಾಡೋದು ನೋಡಿನೇ ಒಂಥರ ನಮಗೆ ಇರಿಟೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಾದರೂ ಹೇಳಿದಪ್ಪ ಇವರಿಗೆ ಅಂತ ಹೇಳಿ. ಸೊ ನಾವು ಹೋಗೋದು ನೈಟ್ ಆಗಿದ್ದರಿಂದ ಹೋಟ್ಲಿಗೆ ಹೋಗಿ ಅವರು ಸ್ನ್ಯಾಕ್ಸ್ ತಿನ್ಕೊಂಡ್ರು. ಹಾಗೆ ನಾವು ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ಬಿಟ್ವಿ. ಮಕ್ಕಳಿಬ್ರು ನೈಟ್ ಫುಲ್ ನಿದ್ದೆನೇ ಮಾಡಿಲ್ಲ, ಇದೇ ಥರ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು.
ಸೊ ನೋಡಿದ್ರಲ್ವ ಇವತ್ತಿನ ವಿಡಿಯೋ, ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.